Hello all, welcome to my YouTube channel. Here I am going to upload set off and carry forward part 3. ಪ್ರೀವಿಯಸ್ ಪಾರ್ಟ್ ಅಲ್ಲಿ ಸೆಟ್ ಆಫ್ ಅಂದ್ರೆ ಏನು, ಇಂಟರ್ ಸೋರ್ಸ್ ಸೆಟ್ ಆಫ್ ಅಂದ್ರೆ ಏನು, ಇಂಟರ್ ಹೆಡ್ ಸೆಟ್ ಆಫ್ ಅಂದ್ರೆ ಏನು ಎಲ್ಲ ನೋಡಿದ್ವಿ. ಈ ಪಾರ್ಟ್ ಅಲ್ಲಿ ಇಂಟರ್ ಹೆಡ್ ಸೆಟ್ ಆಫ್ ಇನ ಚಾರ್ಟ್ ನೋಡೋಣ. ಆಕ್ಚುಲಿ ಈ ಚಾರ್ಟ್ ನ ನಾನೇ ರೆಡಿ ಮಾಡಿರೋದು. ಇದು 15 ಮಾರ್ಕ್ಸ್ ಕ್ವಶನ್ ಇರ್ಬೋದು ಅಥವಾ 5 ಮಾರ್ಕ್ಸ್ ಕ್ವಶನ್ಸ್ ಸೊಲ್ಯೂಷನ್ಸ್ ಮಾಡ್ಬೇಕಾದ್ರೆ ಈ ಚಾರ್ಟ್ ನ ರೆಫರ್ ಮಾಡಿದ್ರೆ ಈಸಿಲಿ ಸೊಲ್ಯೂಷನ್ಸ್ ಅನ್ನ ಮಾಡಬಹುದು. ಓಕೆ, ಸೊ ಫಸ್ಟ್ ಆಫ್ ಆಲ್ ಇಂಟರ್ ಸೋರ್ಸ್ ಸೆಟ್ ಆಫ್ ಅಂದ್ರೆ ಏನು? ಸೇಮ್ ಸೋರ್ಸ್ ಆಫ್ ಲಾಸ್ ಅನ್ನ ಸೇಮ್ ಸೋರ್ಸ್ ಆಫ್ ಇನ್ಕಮ್ ಅಲ್ಲಿ ಸೆಟ್ ಆಫ್ ಮಾಡೋದಕ್ಕೆ ಇಂಟರ್ ಸೋರ್ಸ್ ಸೆಟ್ ಆಫ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಹೌಸ್ ಪ್ರಾಪರ್ಟಿ ಲಾಸ್ ಅನ್ನ ಇನ್ನೊಂದು ಹೌಸ್ ಪ್ರಾಪರ್ಟಿ ಇನ್ಕಮ್ ಅಲ್ಲಿ ಸೆಟ್ ಆಫ್ ಮಾಡೋ ಪ್ರೊಸೆಸ್. Then there are two types of set off, no? The second type of set off is inter-head set off. Inter-head set off is a dead opposite of inter-source set off. ಸಪೋಸ್ ಯಾವುದೇ ಲಾಸ್ ಇಂಟರ್ ಸೋರ್ಸ್ ಸೆಟ್ ಆಫ್ ಅಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಅದನ್ನ ಬೇರೆ ಹೆಡ್ ಆಫ್ ಇನ್ಕಮ್ ಅಲ್ಲಿ ಸೆಟ್ ಆಫ್ ಮಾಡೋಕೆ ಟ್ರೈ ಮಾಡ್ತಾರೆ. ಆ ಪ್ರೊಸೆಸ್ಗೆ ಇಂಟರ್ ಹೆಡ್ ಸೆಟ್ ಆಫ್ ಅಂತ ಕರೀತಾರೆ. ಇಂಟರ್ ಸೋರ್ಸ್ ಮಾಡೋದು ವೆರಿ ಈಸಿ, ಬಟ್ ಇಂಟರ್ ಹೆಡ್ ಸೆಟ್ ಆಫ್ ಮಾಡ್ಬೇಕಾದ್ರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಈ ಚಾರ್ಟ್ ಅಲ್ಲಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಈ ಚಾರ್ಟ್ ಅಲ್ಲಿ ಇಂಟರ್ ಹೆಡ್ ಸೆಟ್ ಆಫ್ ಅಡ್ಜಸ್ಟ್ಮೆಂಟ್ಸ್ ಅನ್ನ ನಾನೇ ಇದು ಚಾರ್ಟ್ ಅನ್ನ ರೆಡಿ ಮಾಡಿರೋದು. ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಆ, ಇಲ್ಲಿ ಈ ಕಾಲಮ್ ಅಲ್ಲಿ ವರ್ಟಿಕಲ್ ಫಾರಮ್ ಆಫ್ ಕಾಲಮ್ ಅಲ್ಲಿ ಇನ್ಕಮ್ ಪೋರ್ಷನ್ ಅನ್ನ ಇಟ್ಟಿದ್ದೀನಿ ಅಂಡ್ ದಿಸ್ ಹಾರಿಜಾಂಟಲ್ ಫಾರ್ಮ್ ಆಫ್ ಅಲ್ಲಿ ಲಾಸ್ ಗಳನ್ನ ಇಟ್ಕೊಂಡಿದ್ದೀನಿ. ಸೊ ಇನ್ಕಮ್ ಅಲ್ಲಿ ಫಸ್ಟ್ ಇನ್ಕಮ್ ವಾಟ್? ಇನ್ಕಮ್ ಫ್ರಮ್ ಸ್ಯಾಲರಿ. ಇನ್ಕಮ್ ಫ್ರಮ್ ಸ್ಯಾಲರಿಲಿ ದೇರ್ ಇಸ್ ನೋ ಮ್ಯಾಟರ್ ಆಫ್ ಲಾಸ್, ಬಟ್ ಬಟ್ ಇನ್ಕಮ್ ಫ್ರಮ್ ಸ್ಯಾಲರಿನ ಯೂಸ್ ಮಾಡಿಕೊಂಡು ಹೌಸ್ ಪ್ರಾಪರ್ಟಿ ಲಾಸ್ ಅನ್ನ ಸೆಟ್ ಆಫ್ ಮಾಡಬಹುದು, ಬಟ್ ಅದಕ್ಕೆ ಲಿಮಿಟ್ ಇದೆ, 2 lakh. ದೆನ್ ಇನ್ಕಮ್ ಫ್ರಮ್ ಸ್ಯಾಲರಿನ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಅಲ್ಲಿ ಫಾರ್ ದಿ ಪರ್ಪಸ್ ಆಫ್ ಸೆಟ್ ಆಫ್ ದೇರ್ ಆರ್ 2 types ಆಫ್ ಲಾಸ್ ಕ್ಯಾನ್ ಅರೈಸ್: ಸ್ಪೆಕ್ಯುಲೇಟಿವ್ ಲಾಸ್, ನಾನ್ ಸ್ಪೆಕ್ಯುಲೇಟಿವ್ ಲಾಸ್. ಇನ್ಕಮ್ ಫ್ರಮ್ ಸ್ಯಾಲರಿಲಿ ಸ್ಪೆಕ್ಯುಲೇಟಿವ್ ಲಾಸ್ ಅನ್ನ ಸೆಟ್ ಆಫ್ ಮಾಡೋಕ್ಕಾಗಲ್ಲ, ನಾನ್ ಸ್ಪೆಕ್ಯುಲೇಟಿವ್ ಲಾಸ್ ಕೂಡ ಸೆಟ್ ಆಫ್ ಮಾಡೋಕ್ಕಾಗಲ್ಲ. ಇನ್ಕಮ್ ಫ್ರಮ್ ಸ್ಯಾಲರಿನ ಯೂಸ್ ಮಾಡಿಕೊಂಡು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಸೆಟ್ ಆಫ್ ಮಾಡೋಕ್ಕಾಗಲ್ಲ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನು ಕೂಡ ಸೆಟ್ ಆಫ್ ಮಾಡೋಕ್ಕಾಗಲ್ಲ. In the matter of other sources for the purpose of set off, they are classified into 3 items. Other sources A item, B item and C item. ಇವೆಲ್ಲ ನಾನು ಪ್ರೀವಿಯಸ್ ಪಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನ ನೋಡಿ ಈ ಪಾರ್ಟ್ ಅನ್ನ ನೋಡಿ. ಓಕೆ, ಅದರ್ ಸೋರ್ಸಸ್ ಎ ಐಟಮ್ ಅನ್ನು ಕೂಡ ಅದರಲ್ಲಿ ಏನಾದ್ರು ಲಾಸ್ ಇದ್ರೆ ಇನ್ಕಮ್ ಫ್ರಮ್ ಸ್ಯಾಲರಿಲಿ ಸೆಟ್ ಆಫ್ ಮಾಡಕ್ ಆಗಲ್ಲ. ಅದರ್ ಸೋರ್ಸಸ್ ಬಿ ಐಟಮ್ ಅನ್ನು ಕೂಡ ಸೆಟ್ ಆಫ್ ಮಾಡಕ್ಕಾಗಲ್ಲ, ಬಟ್ ಸಿ ಐಟಮ್ ಅನ್ನ ಸೆಟ್ ಆಫ್ ಮಾಡಬಹುದು. ಅದರ್ ಸೋರ್ಸಸ್ ಸಿ ಐಟಮ್ ಅಲ್ಲಿ ಏನಾದ್ರು ಲಾಸ್ ಇದ್ದು ಇನ್ಕಮ್ ಫ್ರಮ್ ಸ್ಯಾಲರಿ ಕೊಟ್ಟಿದ್ರೆ ಅಂತಹ ಲಾಸ್ ಅನ್ನ ಇನ್ಕಮ್ ಫ್ರಮ್ ಸ್ಯಾಲರಿ ಅಂಡರ್ ಅಲ್ಲಿ ಸೆಟ್ ಆಫ್ ಮಾಡಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಂಡ್ ಅದರ್ ಹೆಡ್ಸ್, ಇಂಟರ್ ಹೆಡ್ ಸೆಟ್ ಆಫ್. ಕ್ಲಿಯರ್? ದೆನ್ ಸೆಕೆಂಡ್ ಹೆಡ್ ಇಸ್ ಅ ಹೌಸ್ ಪ್ರಾಪರ್ಟಿ ಇನ್ಕಮ್. ಹೌಸ್ ಪ್ರಾಪರ್ಟಿ ಇನ್ಕಮ್ ಅನ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ಲಾಸ್ ಅನ್ನ ಸೆಟ್ ಆಫ್ ಮಾಡಬಹುದು? ಫಸ್ಟ್ ಒನ್ ಇಸ್ ಅ ಹೌಸ್ ಪ್ರಾಪರ್ಟಿ ಲಾಸ್. ಹೌಸ್ ಪ್ರಾಪರ್ಟಿ ಇನ್ಕಮ್ ಅನ್ನ ಯೂಸ್ ಮಾಡಿಕೊಂಡು ಹೌಸ್ ಪ್ರಾಪರ್ಟಿ ಲಾಸ್ ಅನ್ನ ಸೆಟ್ ಆಫ್ ಮಾಡಿದ್ರೆ ಅಂತಹ ಸೆಟ್ ಆಫ್ ಗೆ ಇಂಟರ್ ಸೋರ್ಸ್ ಸೆಟ್ ಆಫ್ ಅಂತಾರೆ, ನಾಟ್ ಎ ಇಂಟರ್ ಹೆಡ್ ಸೆಟ್ ಆಫ್. ಕ್ಲಿಯರ್? ದೆನ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಅನ್ನ ಯೂಸ್ ಮಾಡಿಕೊಂಡು ಸ್ಪೆಕ್ಯುಲೇಟಿವ್ ಲಾಸ್ ಅನ್ನ ಸೆಟ್ ಆಫ್ ಮಾಡಕ್ಕೆ ಆಗಲ್ಲ. ನಾನ್ ಸ್ಪೆಕ್ಯುಲೇಟಿವ್ ಲಾಸ್ ಅನ್ನ ಸೆಟ್ ಆಫ್ ಮಾಡಬಹುದು. ಸರ್, ಆ ಬಿಸ್ನೆಸ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಥವಾ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂತ ಐಡೆಂಟಿಫೈ ಮಾಡೋದು ಹೇಗೆ ಅಂತ ನಿಮ್ ಡೌಟ್ ಆಗಿದ್ರೆ, ಸೊ ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಇರುತ್ತೆ ವೆದರ್ ದಟ್ ಬಿಸ್ನೆಸ್ ಇಸ್ ಅ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಆರ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಇರುತ್ತೆ. ಸಪೋಸ್ ಯಾವ್ದಾದ್ರು ಬಿಸ್ನೆಸ್ ಮುಂದೆ ಸ್ಪೆಕ್ಯುಲೇಟಿವ್ ಅನ್ನೋ ವರ್ಡ್ ಇಲ್ಲ ಅಂದ್ರೆ ದಟ್ ಬಿಸ್ನೆಸ್ ಈಸ್ ಅ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಕ್ಲಿಯರ್? ಇದೊಂದು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ದೆನ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಅನ್ನ ಯೂಸ್ ಮಾಡಿಕೊಂಡು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಸೆಟ್ ಆಫ್ ಮಾಡಕ್ ಆಗಲ್ಲ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನು ಕೂಡ ಸೆಟ್ ಆಫ್ ಮಾಡೋಕೆ ಆಗಲ್ಲ. ಇನ್ ಕೇಸ್ ಆಫ್ ಅದರ್ ಸೋರ್ಸಸ್, ಹೌಸ್ ಪ್ರಾಪರ್ಟಿ ಇನ್ಕಮ್ ಅನ್ನು ಯೂಸ್ ಮಾಡಿಕೊಂಡು ಅದರ್ ಸೋರ್ಸಸ್ ಎ ಐಟಮ್ ಅನ್ನು ಕೂಡ ಸೆಟ್ ಆಫ್ ಮಾಡಕ್ಕಾಗಲ್ಲ, ಬಿ ಐಟಮ್ ಅನ್ನು ಕೂಡ ಸೆಟ್ ಆಫ್ ಮಾಡಕ್ಕಾಗಲ್ಲ, ಬಟ್ ಸಿ ಐಟಮ್ ಅಲ್ಲಿ ಏನಾದ್ರು ಲಾಸ್ ಇದ್ದು ಹೌಸ್ ಪ್ರಾಪರ್ಟಿ ಇನ್ಕಮ್ ಇದ್ರೆ ಅದನ್ನ ಸಿ ಐಟಮ್ ಅನ್ನ ಲಾಸ್ ಅನ್ನ ಇದರಲ್ಲಿ ಸೆಟ್ ಆಫ್ ಮಾಡಬಹುದು.
Clear? So this is all about income from house property. ಥರ್ಡ್ ಹೆಡ್ಡಿಗೆ ಬರೋಣ. ಥರ್ಡ್ ಹೆಡ್ ಅಲ್ಲಿ ಅಂದ್ರೆ ಬಿಸ್ನೆಸ್ ಅಲ್ಲೂ ಕೂಡ ಫಸ್ಟ್ ಬರೋದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್. ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಇದ್ದು ಹೌಸ್ ಪ್ರಾಪರ್ಟಿ ಲಾಸ್ ಇದ್ರೆ ಅದು ಇಂಟರ್ ಸೋರ್ಸ್ ಸೆಟ್ ಆಫ್ ಆಗಿಲ್ಲ ಅಂದ್ರೆ ಅಂತಹದ್ದನ್ನ ಇಂಟರ್ ಹೆಡ್ ಸೆಟ್ ಆಫ್ ಮಾಡಬಹುದು ಅಂಡರ್ ದ ಹೆಡ್ ಆಫ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್. ಬಟ್ ಇದಕ್ಕೆ ಲಿಮಿಟ್ ಇದೆ, 2 lakh ಇಸ್ ಅ ಲಿಮಿಟ್. ದೆನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅನ್ನ ಯೂಸ್ ಮಾಡಿಕೊಂಡು ಸ್ಪೆಕ್ಯುಲೇಟಿವ್ ಲಾಸ್ ಅನ್ನ ಸೆಟ್ ಆಫ್ ಮಾಡಬಹುದು, ನಾನ್ ಸ್ಪೆಕ್ಯುಲೇಟಿವ್ ಲಾಸ್ ಅನ್ನ ಸೆಟ್ ಆಫ್ ಮಾಡಬಹುದು. ಬಟ್ ಕ್ಯಾಪಿಟಲ್ ಲಾಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇರ್ಬೋದು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇರ್ಬೋದು, ಅದನ್ನ ಸೆಟ್ ಆಫ್ ಮಾಡೋಕೆ ಆಗಲ್ಲ. ದೆನ್ ಅದರ್ ಸೋರ್ಸಸ್ ಎ ಅಂಡ್ ಬಿ ಅಲ್ಲಿ ಏನಾದ್ರು ಲಾಸ್ ಇದ್ರೆ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅನ್ನ ಯೂಸ್ ಮಾಡ್ಕೊಂಡು ಸೆಟ್ ಆಫ್ ಮಾಡೋಕೆ ಆಗಲ್ಲ. ಬಟ್ ಅದರ್ ಸೋರ್ಸಸ್ ಸಿ ಐಟಮ್ ಅಲ್ಲಿ ಯಾವ್ದಾದ್ರು ಲಾಸ್ ಇದ್ರೆ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅನ್ನ ಯೂಸ್ ಮಾಡ್ಕೊಂಡು ಅದನ್ನ ಸೆಟ್ ಆಫ್ ಮಾಡಬಹುದು. ಕ್ಲಿಯರ್? ಸೊ ದಿಸ್ ಇಸ್ ಆಲ್ ಅಬೌಟ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಇನ ಇಂಟರ್ ಹೆಡ್ ಸೆಟ್ ಆಫ್. ಆಕ್ಚುಲಿ ಇದನ್ನ ವರ್ಡ್ ಅಲ್ಲಿ ಬರ್ಸಿದೀನಿ, ವರ್ಡ್ಗಿಂತ ಈ ಚಾರ್ಟ್ ಬೆಟರ್ ಅಂತ ಹಾಕ್ತಾ ಇರೋದು ಅಷ್ಟೇ. ಸೊ ನೀವು ಸೆಟ್ ಆಫ್ ಮಾಡ್ಬೇಕಾದ್ರೆ 15 ಮಾರ್ಕ್ಸಿನ ಕ್ವಶನ್ ಇರ್ಬೋದು, 5 ಮಾರ್ಕ್ಸಿನ ಕ್ವಶನ್ ಇರ್ಬೋದು, ಸೆಟ್ ಆಫ್ ಅನ್ನ ಇದ್ರ ಹೆಡ್ ಪ್ರಕಾರನೇ ಹೋದ್ರೆ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಸಪೋಸ್ ಹೆಡ್ ಅನ್ನ ನೀವು ಫ್ಲಕ್ಚುಯೇಟ್ ಮಾಡಿದ್ರೆ ಕನ್ಫ್ಯೂಸ್ ಆಗುತ್ತೆ. ಅಲ್ಲಿ ಹೇಗೆ ಕೊಟ್ಟಿರ್ಬೋದಪ್ಪ ಕ್ವಶನ್ ಅಲ್ಲಿ, ಬಟ್ ಇದರನ್ನೇ ಫಾಲೋ ಅಪ್ ಮಾಡ್ಬೇಕಾಗುತ್ತೆ ಸಿಸ್ಟಮೆಟಿಕಲಿ. ದೆನ್ ನೆಕ್ಸ್ಟ್ ಹೆಡ್ ಇಸ್ ಅ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅನ್ನ ಯೂಸ್ ಮಾಡಿಕೊಂಡು ಹೌಸ್ ಪ್ರಾಪರ್ಟಿ ಲಾಸ್ ಅನ್ನ ಸೆಟ್ ಆಫ್ ಮಾಡಬಹುದು ಅಪ್ ಟು ₹2 lakh ವರೆಗೂ. ಬಟ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅನ್ನ ಯೂಸ್ ಮಾಡಿ ಸ್ಪೆಕ್ಯುಲೇಟಿವ್ ಲಾಸ್ ಅನ್ನ ಸೆಟ್ ಆಫ್ ಮಾಡಕ್ಕಾಗಲ್ಲ. ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅನ್ನ ಯೂಸ್ ಮಾಡಿ ನಾನ್ ಸ್ಪೆಕ್ಯುಲೇಟಿವ್ ಲಾಸ್ ಅನ್ನ ಸೆಟ್ ಆಫ್ ಮಾಡಬಹುದು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಸೆಟ್ ಆಫ್ ಮಾಡಕ್ಕಾಗಲ್ಲ. ಅದರ್ ಸೋರ್ಸಸ್ ಎ ಬಿ ಐಟಮ್ ಅನ್ನು ಕೂಡ ಸೆಟ್ ಆಫ್ ಮಾಡಕ್ಕಾಗಲ್ಲ. ಬಟ್ ಸಿ ಐಟಮ್ ಅಲ್ಲಿ ಏನಾದ್ರು ಲಾಸ್ ಇದ್ರೆ ಆ ಲಾಸ್ ಅನ್ನ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ಕಮ್ ಅಲ್ಲಿ ಸೆಟ್ ಆಫ್ ಮಾಡಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ ಇಂಟರ್ ಹೆಡ್ ಸೆಟ್ ಆಫ್. ಕ್ಲಿಯರ್? ನೆಕ್ಸ್ಟ್ ಒನ್ ಇಸ್ ಅ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನ ಯೂಸ್ ಮಾಡಿಕೊಂಡು ಹೌಸ್ ಪ್ರಾಪರ್ಟಿ ಲಾಸ್ ಅನ್ನ ಸೆಟ್ ಆಫ್ ಮಾಡಬಹುದು. ಅಪ್ ಟು ₹2 lakh ವರೆಗೂ ಸೆಟ್ ಆಫ್ ಮಾಡಬಹುದು. ದೆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ಯೂಸ್ ಮಾಡಿಕೊಂಡು ಸ್ಪೆಕ್ಯುಲೇಟಿವ್ ಲಾಸ್ ಅನ್ನ ಸೆಟ್ ಆಫ್ ಮಾಡಕ್ಕೆ ಆಗಲ್ಲ. ಬಟ್ ನಾನ್ ಸ್ಪೆಕ್ಯುಲೇಟಿವ್ ಲಾಸ್ ಅನ್ನ ಸೆಟ್ ಆಫ್ ಮಾಡಬಹುದು. ದೆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ಯೂಸ್ ಮಾಡಿಕೊಂಡು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಸೆಟ್ ಆಫ್ ಮಾಡಬಹುದು. ಅಂತ ಸೆಟ್ ಆಫ್ ಗೆ ಇಂಟರ್ ಸೋರ್ಸ್ ಸೆಟ್ ಆಫ್ ಅಂತ ಕರೀತಾರೆ. ಇವೊಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನು ಕೂಡ ಸೆಟ್ ಆಫ್ ಮಾಡಬಹುದು. ಬಟ್ ಅದರ್ ಸೋರ್ಸಸ್ ಎ ಐಟಮ್ ಬಿ ಐಟಮ್ ಅಲ್ಲಿ ಲಾಸ್ ಇದ್ರೆ ಅದನ್ನ ಸೆಟ್ ಆಫ್ ಮಾಡಕ್ಕಾಗಲ್ಲ. ಸಿ ಐಟಮ್ ಅಲ್ಲಿ ಲಾಸ್ ಇದ್ರೆ ಅದನ್ನ ಸೆಟ್ ಆಫ್ ಮಾಡಬಹುದು. ಕ್ಲಿಯರ್? ಸೊ ದಿಸ್ ಇಸ್ ಆಲ್ ಅಬೌಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಂಟರ್ ಹೆಡ್ ಸೆಟ್ ಆಫ್. ದೆನ್ ನೆಕ್ಸ್ಟ್ ಬರೋದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ನ ಯೂಸ್ ಮಾಡಿಕೊಂಡು ಹೌಸ್ ಪ್ರಾಪರ್ಟಿ ಲಾಸ್ ನ ಸೆಟ್ ಆಫ್ ಮಾಡಬಹುದು ಅಪ್ ಟು ₹2 lakh ವರೆಗೂ. ಬಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ನ ಯೂಸ್ ಮಾಡಿ ಸ್ಪೆಕ್ಯುಲೇಟಿವ್ ಲಾಸ್ ಅನ್ನ ಸೆಟ್ ಆಫ್ ಮಾಡಕ್ಕಾಗಲ್ಲ. ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಅನ್ನ ಸೆಟ್ ಆಫ್ ಮಾಡಬಹುದು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಸೆಟ್ ಆಫ್ ಮಾಡಕ್ಕಾಗಲ್ಲ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಸೆಟ್ ಆಫ್ ಮಾಡಬಹುದು. ಇವನ್ ಅದರ್ ಸೋರ್ಸಸ್ ಎ ಅಂಡ್ ಬಿ ಐಟಮ್ ಅನ್ನ ಸೆಟ್ ಆಫ್ ಮಾಡಕ್ಕಾಗಲ್ಲ. ಸಿ ಐಟಮ್ ಅನ್ನ ಸೆಟ್ ಆಫ್ ಮಾಡಬಹುದು. So this is all about short-term capital gain treatment. Next one is other sources A item. ಅದರ್ ಸೋರ್ಸಸ್ ಎ ಐಟಮ್ ಅಲ್ಲಿ ಅದರ್ ಸೋರ್ಸಸ್ ಎ ಐಟಮ್ ಇನ ಲಾಸ್ ಇದ್ರೆ ಮಾತ್ರ ಸೆಟ್ ಆಫ್ ಆಗುತ್ತೆ, ಇನ್ನು ಉಳಿದಿದ್ ಯಾವ್ದ್ರಲ್ಲೂ ಕೂಡ ಸೆಟ್ ಆಫ್ ಆಗಲ್ಲ. ದೆನ್ ಅದರ್ ಸೋರ್ಸಸ್ ಬಿ ಐಟಮ್. ಅದರ್ ಸೋರ್ಸಸ್ ಬಿ ಐಟಮ್ ಅಲ್ಲಿ ಕ್ಯಾಶುವಲ್ ಇನ್ಕಮ್ಸ್ ಗಳು ಬರುತ್ತೆ. ಕ್ಯಾಶುವಲ್ ಇನ್ಕಮ್ ಅಲ್ಲಿ ಕ್ಯಾಶುವಲ್ ಲಾಸ್ ಗಳು ಇದ್ರೆ ಅದನ್ನ ಸೆಟ್ ಆಫ್ ಮಾಡಕ್ ಆಗಲ್ಲ. ಓಕೆ, ನೆಕ್ಸ್ಟ್ ಒನ್ ಇಸ್ ಅದರ್ ಸೋರ್ಸಸ್ ಸಿ ಐಟಮ್. ಅದರ್ ಸೋರ್ಸಸ್ ಸಿ ಐಟಮ್ ಇನ ಇನ್ಕಮ್ ಅನ್ನ ಯೂಸ್ ಮಾಡಿಕೊಂಡು ಹೌಸ್ ಪ್ರಾಪರ್ಟಿ ಲಾಸ್ ಅನ್ನ ಅಪ್ ಟು ₹2 lakh ವರೆಗೂ ಸೆಟ್ ಆಫ್ ಮಾಡಬಹುದು. ದೆನ್ ಸ್ಪೆಕ್ಯುಲೇಟಿವ್ ಲಾಸ್ ಅನ್ನ ಸೆಟ್ ಆಫ್ ಮಾಡಕ್ಕಾಗಲ್ಲ. ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲಾಸ್ ಅನ್ನ ಸೆಟ್ ಆಫ್ ಮಾಡಬಹುದು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ಸೆಟ್ ಆಫ್ ಮಾಡಕ್ಕಾಗಲ್ಲ. ಅದರ್ ಸೋರ್ಸಸ್ ಸಿ ಐಟಮ್ ಅನ್ನ ಯೂಸ್ ಮಾಡಿಕೊಂಡು ಅದರ್ ಸೋರ್ಸಸ್ ಎ ಅಂಡ್ ಬಿ ಅಲ್ಲಿ ಏನಾದ್ರು ಲಾಸ್ ಇದ್ರೆ ಅದು ಕೂಡ ಸೆಟ್ ಆಫ್ ಮಾಡಕ್ಕಾಗಲ್ಲ. ಅದರ್ ಸೋರ್ಸಸ್ ಸಿ ಐಟಮ್ ಅಲ್ಲಿರೋ ಇನ್ಕಮ್ ಅನ್ನ ಯೂಸ್ ಮಾಡಿಕೊಂಡು ಅದರ್ ಸೋರ್ಸಸ್ ಸಿ ಐಟಮ್ ಇನ ಲಾಸ್ ಅನ್ನ ಸೆಟ್ ಆಫ್ ಮಾಡಬಹುದು. So this is all about interhead setup. This is all about interhead setup and very important one. Very important one.
ನಿಮ್ಮ 15 ಮಾರ್ಕ್ಸಿನ ಕ್ವಶನ್ಸ್ ನ ಹ್ಯಾಂಡಲ್ ಮಾಡೋಕಿರ್ಬಹುದು ಅಥವಾ 5 ಮಾರ್ಕಿನ ಕ್ವಶನ್ಸ್ ನ ಹ್ಯಾಂಡಲ್ ಮಾಡಬಹುದು ಮಾಡೋದಿರ್ಬೋದು. ಈ ಟೇಬಲ್ ನಿಮ್ ತಲೆಲಿದ್ರೆ ಈಸಿ ಟು ಸಾಲ್ವ್ ಮಾಡಬಹುದು, ಈಸಿಲಿ ಸೊಲ್ಯೂಷನ್ಸ್ ನ ಮಾಡಬಹುದು. ಸೊ ದಿಸ್ ಇಸ್ ಆಲ್ ಅಬೌಟ್ ಇಂಟರ್ನೆಟ್ ಸೆಟ್ ಆಫ್ ಇನ್ ಸಿಂಪಲ್ ಎಕ್ಸ್ಪ್ಲನೇಷನ್. ಡೌಟ್ ಇದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಎಕ್ಸಾಂಪಲ್ಸ್ ಗಳನ್ನ ಸೊಲ್ಯೂಷನ್ಸ್ ಅನ್ನ ಮಾಡಿಸ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.